ಕೂಟ ಈ ದಾಳಿಯನ್ನ ರಾಜಕೀಯ ಪ್ರೇರಿತ ಅಂತ ಹೇಳ್ತಾ ಇದೆ. ಕಂಪ್ಲಿ ಶಾಸಕ ಗಣೇಶ್ ಮನೆ ಮೇಲೆ ಇಡಿ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಣೇಶ್ ಮನೆ ಮುಂದೆ ಕಾರ್ಯಕರ್ತರು ಜಮಾವಣೆಯಾಗಿದ್ದಾರೆ. ಕಂಪ್ಲಿ ಪಟ್ಟಣದ ರಾಮಸಾಗರ ರಸ್ತೆಯಲ್ಲಿರುವ ಮನೆ ಇದು ರಾಜಕೀಯ ಪ್ರೇರಿತವಾದ ದಾಳಿ ಅಂತ ಹೇಳಿ ಕಿಡಿಕಾರ್ತಿದ್ದಾರೆ. ಕಂಪ್ಲಿ ಶಾಸಕ ಗಣೇಶ್ ಮನೆ ಮುಂದೆ ಜಮಾಯಿಸಿರುವ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು. ಇಡಿ ಅಧಿಕಾರಿಗಳು ಕಂಪ್ಲಿ ಶಾಸಕ ಗಣೇಶ್ ಅವರ ಮನೆ ಮೇಲೆ ರೇಡ್ ಮಾಡಿದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಇದೇ ಶಾಸಕರಾದಂತಹ ಗಣೇಶ್ ಅವರ ಮನೆ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಇಂದು ಬೆಳಗಿನ ಜಾವ ಸುಮಾರು 7 ಗಂಟೆಯಿಂದ ಸತತವಾಗಿ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಅಂದ್ರೆ ಒಳಗಡೆ ಶಾಸಕರು ಕೂಡ ಇದ್ದಾರೆ. ಗಣೇಶ್ ಅವರು ಇಲ್ಲಿ ಸುಮಾರು 10ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಜೊತೆಗೆ ಮಾತನಾಡಲು ಸಾಕಷ್ಟು ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ. ಅವರನ್ನ ಕೇಳೋಣ. ಸರ್, ಈಗ ದಾಳಿ ಆಗಿದೆ, ಏನ್ ಹೇಳಕ್ ಇಷ್ಟಪಡ್ತೀರಿ? ಯಾವ್ದ್ರ ಸಂಬಂಧ ಅಂತೀರಿ? ಇದೆಲ್ಲ ರಾಜಕೀಯ ಪ್ರೇರಿತ ಅಷ್ಟೇ. ವೈಯಕ್ತಿಕವಾಗಿ ಅವರ ಒಂದು ಹೆಸರನ್ನ ಇದನ್ ಮಾಡಕ ಇದೆಲ್ಲ ಪ್ರೇರಿತವಾಗಿ ಮಾಡಕತ್ತಾರ ಅಂತ ಅನ್ಸುತ್ತೆ. ಸರ್, ಈಗ ವಾಲ್ಮೀಕಿ ಹಗರಣ ಆಗಿದೆ, ಅದರಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಇದಾಗಿದೆ. ಅದರಲ್ಲಿ ಈ ಒಂದು ಹಣ ದುರ್ಬಳಕೆ ಆಗಿದೆ ಅಂತೇಳಿ ಆರೋಪ. ಅದು ತನಿಖೆ ಮಾಡಿದ್ದಾರೆ. ಇದೊಂದು ರಾಜಕೀಯ ಪ್ರೇರಿತ. ಇವತ್ತು ಉದ್ದೇಶಪೂರ್ವಕವಾಗಿ ಆಲ್ಮೋಸ್ಟ್ ಆಲ್ 6 ಜನ ಕಾಂಗ್ರೆಸ್ ಶಾಸಕರ ಮೇಲೆ, ಎಂಪಿಗಳ ಮೇಲೆನೆ ಇವತ್ತು ಇಡಿ ರೈಡ್ ಮಾಡಿರೋದು. ಇದ್ರ ಉದ್ದೇಶ ಏನಂದ್ರೆ ಜನಗಳ ಹತ್ರ ಗೊಂದಲ ತಿಳಿಸ್ಲಿಕ್ಕೆ, ನಾಳೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಗೆ ಜನ ಇದಾಗ್ಲಿ, ಶಾಸಕರು ಎದುರ್ಕೊಳ್ಳಿ, ಎಂಪಿಗಳು ಎದುರ್ಕೊಳ್ಳೋ ಒಂದು ಉದ್ದೇಶದಿಂದನೇ ಈ ಇಡಿ ರೈಡ್ ಮಾಡಿರೋದ್ರಿ. ನಿಮ್ ಶಾಸಕರು ಹೆಂಗ್ ಸರ್, ಇಡೀ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಅತ್ಯಂತ ಆಕ್ಟಿವ್ ಎಂಎಲ್ಎ ಅಂತ ಯಾರಾದ್ರೂ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ರೆ ಅದು ಸನ್ಮಾನ್ಯ ಶ್ರೀ ಜೆ.ಎನ್. ಗಣೇಶ್ ಅವರು. ವಿಶೇಷವಾಗಿ ಇವತ್ತು ನಾವು ಬಹಳಷ್ಟು ಕಾಂಗ್ರೆಸ್ ಕಾರ್ಯಕರ್ತರನ್ನ ಈ ಒಂದು ಇದರತ್ತ ಬರೋದಕ್ಕೆ ನಾವು ತಡೀತಾ ಇದೀವಿ. ನಮ್ಮ ಮುಖ್ಯವಾದ ಉದ್ದೇಶ ಇವತ್ತು ಇಡಿ ತನ್ನ ಕಾನೂನು ಇತಿಮಿತಿ ಒಳಗಡೆ ಇವತ್ತೇನು ನಮ್ಮ ಶಾಸಕರ ಮೇಲೆ ದಾಳಿ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅದನ್ನ ಫೇಸ್ ಮಾಡ್ತಕ್ಕಂಥ ಎಲ್ಲಾ ಸಾಮರ್ಥ್ಯ ನಮ್ಮ ಶಾಸಕರಿಗೆ. ಇದು ವಿಶೇಷವಾಗಿ ಅತ್ಯಂತ ಕ್ಲೀನ್ ಇಮೇಜ್ ಇರ್ತಕ್ಕಂಥ ಶಾಸಕರು ಯಾರಾದ್ರಿಂದ ಅದು ನಮ್ಮ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಗಣೇಶ್ ಸಾಹೇಬರು. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ಬಳ್ಳಾರಿ. ಕೂಟ ಈ ದಾಳಿಯನ್ನ ರಾಜಕೀಯ ಪ್ರೇರಿತ ಅಂತ ಹೇಳ್ತಾ ಇದೆ. ಕಂಪ್ಲಿ ಶಾಸಕ ಗಣೇಶ್ ಮನೆ ಮೇಲೆ ಇಡಿ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಣೇಶ್ ಮನೆ ಮುಂದೆ ಕಾರ್ಯಕರ್ತರು ಜಮಾವಣೆಯಾಗಿದ್ದಾರೆ. ಕಂಪ್ಲಿ ಪಟ್ಟಣದ ರಾಮಸಾಗರ ರಸ್ತೆಯಲ್ಲಿರುವ ಮನೆ ಇದು ರಾಜಕೀಯ ಪ್ರೇರಿತವಾದ ದಾಳಿ ಅಂತ ಹೇಳಿ ಕಿಡಿಕಾರ್ತಿದ್ದಾರೆ. ಕಂಪ್ಲಿ ಶಾಸಕ ಗಣೇಶ್ ಮನೆ ಮುಂದೆ ಜಮಾಯಿಸಿರುವ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು. ಇಡಿ ಅಧಿಕಾರಿಗಳು ಕಂಪ್ಲಿ ಶಾಸಕ ಗಣೇಶ್ ಅವರ ಮನೆ ಮೇಲೆ ರೇಡ್ ಮಾಡಿದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಇದೇ ಶಾಸಕರಾದಂತಹ ಗಣೇಶ್ ಅವರ ಮನೆ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಇಂದು ಬೆಳಗಿನ ಜಾವ ಸುಮಾರು 7 ಗಂಟೆಯಿಂದ ಸತತವಾಗಿ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಅಂದ್ರೆ ಒಳಗಡೆ ಶಾಸಕರು ಕೂಡ ಇದ್ದಾರೆ. ಗಣೇಶ್ ಅವರು ಇಲ್ಲಿ ಸುಮಾರು 10ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಜೊತೆಗೆ ಮಾತನಾಡಲು ಸಾಕಷ್ಟು ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ. ಅವರನ್ನ ಕೇಳೋಣ. ಸರ್, ಈಗ ದಾಳಿ ಆಗಿದೆ, ಏನ್ ಹೇಳಕ್ ಇಷ್ಟಪಡ್ತೀರಿ? ಯಾವ್ದ್ರ ಸಂಬಂಧ ಅಂತೀರಿ? ಇದೆಲ್ಲ ರಾಜಕೀಯ ಪ್ರೇರಿತ ಅಷ್ಟೇ. ವೈಯಕ್ತಿಕವಾಗಿ ಅವರ ಒಂದು ಹೆಸರನ್ನ ಇದನ್ ಮಾಡಕ ಇದೆಲ್ಲ ಪ್ರೇರಿತವಾಗಿ ಮಾಡಕತ್ತಾರ ಅಂತ ಅನ್ಸುತ್ತೆ. ಸರ್, ಈಗ ವಾಲ್ಮೀಕಿ ಹಗರಣ ಆಗಿದೆ, ಅದರಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಇದಾಗಿದೆ. ಅದರಲ್ಲಿ ಈ ಒಂದು ಹಣ ದುರ್ಬಳಕೆ ಆಗಿದೆ ಅಂತೇಳಿ ಆರೋಪ. ಅದು ತನಿಖೆ ಮಾಡಿದ್ದಾರೆ. ಇದೊಂದು ರಾಜಕೀಯ ಪ್ರೇರಿತ. ಇವತ್ತು ಉದ್ದೇಶಪೂರ್ವಕವಾಗಿ ಆಲ್ಮೋಸ್ಟ್ ಆಲ್ 6 ಜನ ಕಾಂಗ್ರೆಸ್ ಶಾಸಕರ ಮೇಲೆ, ಎಂಪಿಗಳ ಮೇಲೆನೆ ಇವತ್ತು ಇಡಿ ರೈಡ್ ಮಾಡಿರೋದು. ಇದ್ರ ಉದ್ದೇಶ ಏನಂದ್ರೆ ಜನಗಳ ಹತ್ರ ಗೊಂದಲ ತಿಳಿಸ್ಲಿಕ್ಕೆ, ನಾಳೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಗೆ ಜನ ಇದಾಗ್ಲಿ, ಶಾಸಕರು ಎದುರ್ಕೊಳ್ಳಿ, ಎಂಪಿಗಳು ಎದುರ್ಕೊಳ್ಳೋ ಒಂದು ಉದ್ದೇಶದಿಂದನೇ ಈ ಇಡಿ ರೈಡ್ ಮಾಡಿರೋದ್ರಿ. ನಿಮ್ ಶಾಸಕರು ಹೆಂಗ್ ಸರ್, ಇಡೀ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಅತ್ಯಂತ ಆಕ್ಟಿವ್ ಎಂಎಲ್ಎ ಅಂತ ಯಾರಾದ್ರೂ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ರೆ ಅದು ಸನ್ಮಾನ್ಯ ಶ್ರೀ ಜೆ.ಎನ್. ಗಣೇಶ್ ಅವರು. ವಿಶೇಷವಾಗಿ ಇವತ್ತು ನಾವು ಬಹಳಷ್ಟು ಕಾಂಗ್ರೆಸ್ ಕಾರ್ಯಕರ್ತರನ್ನ ಈ ಒಂದು ಇದರತ್ತ ಬರೋದಕ್ಕೆ ನಾವು ತಡೀತಾ ಇದೀವಿ. ನಮ್ಮ ಮುಖ್ಯವಾದ ಉದ್ದೇಶ ಇವತ್ತು ಇಡಿ ತನ್ನ ಕಾನೂನು ಇತಿಮಿತಿ ಒಳಗಡೆ ಇವತ್ತೇನು ನಮ್ಮ ಶಾಸಕರ ಮೇಲೆ ದಾಳಿ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅದನ್ನ ಫೇಸ್ ಮಾಡ್ತಕ್ಕಂಥ ಎಲ್ಲಾ ಸಾಮರ್ಥ್ಯ ನಮ್ಮ ಶಾಸಕರಿಗೆ. ಇದು ವಿಶೇಷವಾಗಿ ಅತ್ಯಂತ ಕ್ಲೀನ್ ಇಮೇಜ್ ಇರ್ತಕ್ಕಂಥ ಶಾಸಕರು ಯಾರಾದ್ರಿಂದ ಅದು ನಮ್ಮ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಗಣೇಶ್ ಸಾಹೇಬರು. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ಬಳ್ಳಾರಿ. ಕೂಟ ಈ ದಾಳಿಯನ್ನ ರಾಜಕೀಯ ಪ್ರೇರಿತ ಅಂತ ಹೇಳ್ತಾ ಇದೆ. ಕಂಪ್ಲಿ ಶಾಸಕ ಗಣೇಶ್ ಮನೆ ಮೇಲೆ ಇಡಿ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಣೇಶ್ ಮನೆ ಮುಂದೆ ಕಾರ್ಯಕರ್ತರು ಜಮಾವಣೆಯಾಗಿದ್ದಾರೆ. ಕಂಪ್ಲಿ ಪಟ್ಟಣದ ರಾಮಸಾಗರ ರಸ್ತೆಯಲ್ಲಿರುವ ಮನೆ ಇದು ರಾಜಕೀಯ ಪ್ರೇರಿತವಾದ ದಾಳಿ ಅಂತ ಹೇಳಿ ಕಿಡಿಕಾರ್ತಿದ್ದಾರೆ.
ಕಂಪ್ಲಿ ಶಾಸಕ ಗಣೇಶ್ ಮನೆ ಮುಂದೆ ಜಮಾಯಿಸಿರುವ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು. ಇಡಿ ಅಧಿಕಾರಿಗಳು ಕಂಪ್ಲಿ ಶಾಸಕ ಗಣೇಶ್ ಅವರ ಮನೆ ಮೇಲೆ ರೇಡ್ ಮಾಡಿದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಇದೇ ಶಾಸಕರಾದಂತಹ ಗಣೇಶ್ ಅವರ ಮನೆ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಇಂದು ಬೆಳಗಿನ ಜಾವ ಸುಮಾರು 7 ಗಂಟೆಯಿಂದ ಸತತವಾಗಿ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಅಂದ್ರೆ ಒಳಗಡೆ ಶಾಸಕರು ಕೂಡ ಇದ್ದಾರೆ. ಗಣೇಶ್ ಅವರು ಇಲ್ಲಿ ಸುಮಾರು 10ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಜೊತೆಗೆ ಮಾತನಾಡಲು ಸಾಕಷ್ಟು ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ. ಅವರನ್ನ ಕೇಳೋಣ. ಸರ್, ಈಗ ದಾಳಿ ಆಗಿದೆ, ಏನ್ ಹೇಳಕ್ ಇಷ್ಟಪಡ್ತೀರಿ? ಎದರ ಸಂಬಂಧ ಅಂತೀರಿ? ಇದೆಲ್ಲ ರಾಜಕೀಯ ಪ್ರೇರಿತ ಅಷ್ಟೇ. ವೈಯಕ್ತಿಕವಾಗಿ ಅವರ ಒಂದು ಹೆಸರನ್ನ ಇದನ್ ಮಾಡಕ ಇದೆಲ್ಲ ಪ್ರೇರಿತವಾಗಿ ಮಾಡಕತ್ತಾರ ಅಂತ ಅನ್ಸುತ್ತೆ. ಸರ್, ಈಗ ವಾಲ್ಮೀಕಿ ಹಗರಣ ಆಗಿದೆ, ಅದರಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಇದಾಗಿದೆ. ಅದರಲ್ಲಿ ಈ ಒಂದು ಹಣ ದುರ್ಬಳಕೆ ಆಗಿದೆ ಅಂತೇಳಿ ಆರೋಪ. ಅದು ತನಿಖೆ ಮಾಡಿದಾರಲ್ಲ, ತನಿಖೆ ಮಾಡಿದರೆ ಇದೊಂದು ರಾಜಕೀಯ ಪ್ರೇರಿತ. ಇವತ್ತು ಉದ್ದೇಶಪೂರ್ವಕವಾಗಿ ಆಲ್ಮೋಸ್ಟ್ ಆಲ್ 6 ಜನ ಕಾಂಗ್ರೆಸ್ ಶಾಸಕರ ಮೇಲೆ, ಎಂಪಿಗಳ ಮೇಲೆನೆ ಇವತ್ತು ಇಡಿ ರೈಡ್ ಮಾಡಿರೋದು. ಇದ್ರ ಉದ್ದೇಶ ಏನಂದ್ರೆ ಜನಗಳ ಹತ್ರ ಗೊಂದಲ ಎದುರಿಸಲಿಕ್ಕೆ, ನಾಳೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಗೆ ಜನ ಇದಾಗ್ಲಿ, ಶಾಸಕರು ಎದುರ್ಕೊಳ್ಳಿ, ಎಂಪಿಗಳು ಎದುರ್ಕೊಳ್ಳೋ ಒಂದು ಉದ್ದೇಶದಿಂದನೇ ಈ ಇಡಿ ರೈಡ್ ಮಾಡಿರೋದ್ರಿ. ನಿಮ್ ಶಾಸಕರು ಹೆಂಗ್ ಸರ್? ಸರ್, ಇಡೀ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಅತ್ಯಂತ ಆಕ್ಟಿವ್ ಎಂಎಲ್ಎ ಅಂತ ಯಾರಾದರೂ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ರೆ ಅದು ಸನ್ಮಾನ್ಯ ಶ್ರೀ ಜೆ ಎನ್ ಗಣೇಶ್ ಅವರು. ವಿಶೇಷವಾಗಿ ಇವತ್ತು ನಾವು ಬಹಳಷ್ಟು ಕಾಂಗ್ರೆಸ್ ಕಾರ್ಯಕರ್ತರನ್ನ ಈ ಒಂದು ಇದರತ್ತ ಬರೋದಕ್ಕೆ ನಾವು ತಡೀತಾ ಇದೀವಿ. ನಮ್ಮ ಮುಖ್ಯವಾದ ಉದ್ದೇಶ ಇವತ್ತು ಇಡಿ ತನ್ನ ಕಾನೂನು ಇತಿಮಿತಿ ಒಳಗಡೆ ಇವತ್ತೇನು ನಮ್ಮ ಶಾಸಕರ ಮೇಲೆ ದಾಳಿ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅದನ್ನ ಫೇಸ್ ಮಾಡ್ತಕ್ಕಂಥ ಎಲ್ಲಾ ಸಾಮರ್ಥ್ಯ ನಮ್ಮ ಶಾಸಕರಿಗೆ. ಇದು ವಿಶೇಷವಾಗಿ ಅತ್ಯಂತ ಕ್ಲೀನ್ ಇಮೇಜ್ ಇರ್ತಕ್ಕಂಥ ಶಾಸಕರು ಯಾರಾದ್ರೂ ಅದು ನಮ್ಮ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಗಣೇಶ್ ಸಾಹೇಬರು. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ಬಳ್ಳಾರಿ. ಕೂಟ ಈ ದಾಳಿಯನ್ನ ರಾಜಕೀಯ ಪ್ರೇರಿತ ಅಂತ ಹೇಳ್ತಾ ಇದೆ. ಕಂಪ್ಲಿ ಶಾಸಕ ಗಣೇಶ್ ಮನೆ ಮೇಲೆ ಇಡಿ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಣೇಶ್ ಮನೆ ಮುಂದೆ ಕಾರ್ಯಕರ್ತರು ಜಮಾವಣೆಯಾಗಿದ್ದಾರೆ. ಕಂಪ್ಲಿ ಪಟ್ಟಣದ ರಾಮಸಾಗರ ರಸ್ತೆಯಲ್ಲಿರುವ ಮನೆ ಇದು ರಾಜಕೀಯ ಪ್ರೇರಿತವಾದ ದಾಳಿ ಅಂತ ಹೇಳಿ ಕಿಡಿಕಾರುತ್ತಿದ್ದಾರೆ. ಕಂಪ್ಲಿ ಶಾಸಕ ಗಣೇಶ್ ಮನೆ ಮುಂದೆ ಜಮಾಯಿಸಿರುವ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು. ಇಡಿ ಅಧಿಕಾರಿಗಳು ಕಂಪ್ಲಿ ಶಾಸಕ ಗಣೇಶ್ ಅವರ ಮನೆ ಮೇಲೆ ರೇಡ್ ಮಾಡಿದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಇದೇ ಶಾಸಕರಾದಂತಹ ಗಣೇಶ್ ಅವರ ಮನೆ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಇಂದು ಬೆಳಗಿನ ಜಾವ ಸುಮಾರು 7 ಗಂಟೆಯಿಂದ ಸತತವಾಗಿ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಅಂದ್ರೆ ಒಳಗಡೆ ಶಾಸಕರು ಕೂಡ ಇದ್ದಾರೆ. ಗಣೇಶ್ ಅವರು ಇಲ್ಲಿ ಸುಮಾರು 10ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಜೊತೆಗೆ ಮಾತನಾಡಲು ಸಾಕಷ್ಟು ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ. ಅವರನ್ನ ಕೇಳೋಣ. ಸರ್, ಈಗ ದಾಳಿ ಆಗಿದೆ, ಏನ್ ಹೇಳಕ್ ಇಷ್ಟಪಡ್ತೀರಿ? ಎದರ ಸಂಬಂಧ ಅಂತೀರಿ? ಇದೆಲ್ಲ ರಾಜಕೀಯ ಪ್ರೇರಿತ ಅಷ್ಟೇ. ವೈಯಕ್ತಿಕವಾಗಿ ಅವರ ಒಂದು ಹೆಸರನ್ನ ಇದನ್ ಮಾಡಕ ಇದೆಲ್ಲ ಪ್ರೇರಿತವಾಗಿ ಮಾಡಕತ್ತಾರ ಅಂತ ಅನ್ಸುತ್ತೆ. ಸರ್, ಈಗ ವಾಲ್ಮೀಕಿ ಹಗರಣ ಆಗಿದೆ, ಅದರಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಇದಾಗಿದೆ. ಅದರಲ್ಲಿ ಈ ಒಂದು ಹಣ ದುರ್ಬಳಕೆ ಆಗಿದೆ ಅಂತೇಳಿ ಆರೋಪ. ಅದು ತನಿಖೆ ಮಾಡಿದಾರಲ್ಲ, ತನಿಖೆ ಮಾಡಿದರೆ ಇದೊಂದು ರಾಜಕೀಯ ಪ್ರೇರಿತ. ಇವತ್ತು ಉದ್ದೇಶಪೂರ್ವಕವಾಗಿ ಆಲ್ಮೋಸ್ಟ್ ಆಲ್ 6 ಜನ ಕಾಂಗ್ರೆಸ್ ಶಾಸಕರ ಮೇಲೆ, ಎಂಪಿಗಳ ಮೇಲೆನೆ ಇವತ್ತು ಇಡಿ ರೈಡ್ ಮಾಡಿರೋದು. ಇದ್ರ ಉದ್ದೇಶ ಏನಂದ್ರೆ ಜನಗಳ ಹತ್ರ ಗೊಂದಲ ಎದುರಿಸಲಿಕ್ಕೆ, ನಾಳೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಗೆ ಜನ ಇದಾಗ್ಲಿ, ಶಾಸಕರು ಎದುರ್ಕೊಳ್ಳಿ, ಎಂಪಿಗಳು ಎದುರ್ಕೊಳ್ಳೋ ಒಂದು ಉದ್ದೇಶದಿಂದನೇ ಈ ಇಡಿ ರೈಡ್ ಮಾಡಿರೋದ್ರಿ. ನಿಮ್ ಶಾಸಕರು ಹೆಂಗ್ ಸರ್? ಸರ್, ಇಡೀ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಅತ್ಯಂತ ಆಕ್ಟಿವ್ ಎಂಎಲ್ಎ ಅಂತ ಯಾರಾದರೂ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ರೆ ಅದು ಸನ್ಮಾನ್ಯ ಶ್ರೀ ಜೆ ಎನ್ ಗಣೇಶ್ ಅವರು. ವಿಶೇಷವಾಗಿ ಇವತ್ತು ನಾವು ಬಹಳಷ್ಟು ಕಾಂಗ್ರೆಸ್ ಕಾರ್ಯಕರ್ತರನ್ನ ಈ ಒಂದು ಇದರತ್ತ ಬರೋದಕ್ಕೆ ನಾವು ತಡೀತಾ ಇದೀವಿ. ನಮ್ಮ ಮುಖ್ಯವಾದ ಉದ್ದೇಶ ಇವತ್ತು ಇಡಿ ತನ್ನ ಕಾನೂನು ಇತಿಮಿತಿ ಒಳಗಡೆ ಇವತ್ತೇನು ನಮ್ಮ ಶಾಸಕರ ಮೇಲೆ ದಾಳಿ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅದನ್ನ ಫೇಸ್ ಮಾಡ್ತಕ್ಕಂಥ ಎಲ್ಲಾ ಸಾಮರ್ಥ್ಯ ನಮ್ಮ ಶಾಸಕರಿಗೆ. ಇದು ವಿಶೇಷವಾಗಿ ಅತ್ಯಂತ ಕ್ಲೀನ್ ಇಮೇಜ್ ಇರ್ತಕ್ಕಂಥ ಶಾಸಕರು ಯಾರಾದ್ರೂ ಅದು ನಮ್ಮ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಗಣೇಶ್ ಸಾಹೇಬರು. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ಬಳ್ಳಾರಿ.